ಬಂತು ಪುರಸಭೆ ಆವರಣಕ್ಕೆ ನಾಗರಹಾವು. ಏನಂತೀರಾ ಈ ಸ್ಟೋರಿ ನೋಡಿ. ಇಂದು ವಿಜಯಪುರ ಪುರಸಭೆ ಆವರಣದಲ್ಲಿ ಪುರಸಭೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಹೇಮಾರವರ ದ್ವಿಚಕ್ರ ವಾಹನದಲ್ಲಿ ನಾಗರಹಾವು ಪ್ರತ್ಯಕ್ಷವಾಗಿದೆ. ಎಂದಿನಂತೆ ಬೆಳಗ್ಗೆ ಕೆಲಸಕ್ಕಾಗಿ ಪುರಸಭೆಗೆ ಆಗಮಿಸಿದ ಹೇಮಾರವರು ವಾಹನವನ್ನ ನಿಲ್ಲಿಸಿ ನೋಡಿದರೆ ನಾಗರಹಾವಿನ ಮರಿ ಚಕ್ರವಾಹನದಲ್ಲಿ ಪ್ರತ್ಯಕ್ಷವಾಗಿದೆ. ಹಾವು ಎಂದು ಹಿಂದೆ ಸರಿದಿದ್ದು ನಂತರ ತಮ್ಮ ಸಹಪಾಠಿಗಳಿಗೆ ತಿಳಿಸಿದಾಗ ಹಾವು ಹಿಡಿಯುವ ಸ್ನೇಕ್ ಪರಮೇಶ್ನನ್ನ ಕರೆಸಿ ಮಧ್ಯಾಹ್ನದ ವೇಳೆಗೆ ನಾಗರಹಾವಿನ ಮರಿಯನ್ನ ಹಿಡಿದು ಸುರಕ್ಷಿತವಾಗಿ ಬಿಡಲಾಯಿತು. ನೆರೆದಿದ್ದ ಜನ ಪುರಸಭೆಯ ಸಿಬ್ಬಂದಿಯ ವಾಹನಕ್ಕೆ ಹೇಗೆ ಬಂತು ಎಂಬುದೇ ಎಲ್ಲರ ಪ್ರಶ್ನೆಯಾಗಿದೆ. ಒಬ್ಬೊಬ್ಬರು ಒಂದೊಂದು ಮಾತು. ಪುರಸಭೆಯ ಸಿಬ್ಬಂದಿಯಾದ ಹೇಮಾರವರು ಜನನ ಮರಣ ಪ್ರಮಾಣಪತ್ರ ಮಾಡಿಕೊಡುವ ಕಾರ್ಯವನ್ನ ಮಾಡುತ್ತಿದ್ದು ಜನನ ಮರಣ ಪ್ರಮಾಣಪತ್ರ ಪಡೆಯಲು ಬಂದಿದೆ ಎಂದು ಇಲ್ಲವೇ ಆರೋಗ್ಯ ಇಲಾಖೆಯ ಸ್ವಚ್ಛತೆಗೆ ದೂರು ನೀಡುವುದು ಪುರಸಭಾ ಮುಖ್ಯ ಅಧಿಕಾರಿ ಸಂತೋಷ್ ರವರನ್ನ ನೋಡಲು ಬಂದಿರಬಹುದು ಎಂದು ನೆರೆದಿದ್ದ ಜನರು ಮಾತನಾಡುತ್ತಿದ್ದರು. ದೊಡ್ಡವಾದ್ರೂ ಹೇಳಿದ್ದೀರ ಪುಟ ಸಮಾಚಾರ ಈ ಕಡೆ ನೋಡಿ ಸರ್ ತೊಡಗಿರ್ತೈತೆ ನೋಡಿ ಏನೋ ಆರ್ಕೈತೆ ನೋಡಿ ಮೇಡಮ್ ತುಪ್ಪನ ಗಟ್ಟಿಗೆ ಹೋಗ್ತಾ ಇಲ್ಲ ಉಸ್ಬಿಟ್ಟು ಏನೋ ಮಾಡ್ಬಿಟ್ರಿ ಸಮಾಚಾರ ಆಯ್ತು ಗಾಡಿ ನಾನು ಇದು ನೋಡಿದ್ದೀನಿ. ನಾನು ಆ್ಯಕ್ಟಿವ್ ಓಡೋ 4-5 ಕಡೆ ಗಾಡಿ ಇವಾಗ ಬಿಟ್ಬಿಡೋಣ. ನಮ್ಮ ಯಾಕಂದ್ರೆ ಕರ್ಸಲವ ಎಲ್ಲ ಬಿಟ್ಬಿಟ್ಟ ಎಲ್ಲ ಹೊತ್ಕೊಂಡ್ಬಂದು ನಮ್ಮ ಆಫೀಸಲ್ಲಿ ಬಿಟ್ಟವ್ರು ನೋಡು ಅವ್ರನ್ನೇ ತೆಗೀರಿ.